ಅಮೆರಿಕವನ್ನ ಧೂಳಿಪಟ ಮಾಡ್ತಾ ಇರಾನ್. ಜಿಯಾಂಗ್ ಹೇಳಿದಂತ ಮಾತು ನಿಜವಾದ್ರೆ ಅಮೆರಿಕಾಗೆ ದೊಡ್ಡ ಶಾಕ್ ಇದೆ. ಭವಿಷ್ಯವಾಣಿಗೆ ನಡುಗಿತಾ ಅಮೆರಿಕ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಟ್ರಂಪ್ ಪರಿಸ್ಥಿತಿ ಈಗ ಬಾಯಲ್ಲಿ ಬಿಸಿ ತುಪ್ಪವನ್ನ ಹಾಕೊಂಡಂತಾಗಿದೆ. ಆ ಕಡೆ ನುಂಗೋಕೂ ಆಗ್ತಾ ಇಲ್ಲ, ಈ ಕಡೆ ಉಗುಳೋಕೂ ಆಗ್ತಾ ಇಲ್ಲ. ಇರಾನ್ ಯುದ್ಧದಲ್ಲಿ ಅಮೆರಿಕ ಸೋಲತ್ತೆ ಅಂತ ಚೀನಾದ ನೋಸ್ಟ್ರಾಡಮಸ್ ಪ್ರೊಫೆಸರ್ ಜಿಯಾಂಗ್ ಕ್ಸಿಯುಕಿಂಗ್ ಸ್ಫೋಟಕ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಈ ಬೆನ್ನಲ್ಲೇ ಅಮೆರಿಕ ಸಹಾಯಕ್ಕೆ ಯಾವ ದೇಶಗಳು ಮುಂದಾಗ್ತಾ ಇಲ್ಲ. ಹಾಗಾದ್ರೆ ಟ್ರಂಪ್ ಮುಂದಿನ ಪರಿಸ್ಥಿತಿ ಏನಾಗಬಹುದು, ಈಗ ಏನಾಗ್ತಾ ಇದೆ ಅನ್ನೋ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಮಧ್ಯಪ್ರಾಚ್ಯದಲ್ಲಿ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧದ ಬೆಂಕಿ ತೀವ್ರವಾಗ್ತಾ ಇದೆ. ಹಾರ್ಮುಜ್ ಜಲಸಂಧಿ ಮೂಲಕ ಹಾದು ಹೋಗುವಂತಹ ತೈಲ ಹಡಗುಗಳನ್ನು ರಕ್ಷಿಸೋಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಂಟಿ ನೌಕಾಪಡೆ ರಚಿಸುವಂತ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ಅವರ ಮಿತ್ರ ದೇಶಗಳಾದ ಆಸ್ಟ್ರೇಲಿಯಾ ಮತ್ತು ಜಪಾನ್ ಸಹ ಕೈ ತೊಳ್ಕೊಂಡ್ಬಿಟ್ಟಿದೆ. ನಿಮ್ ಸವಾಸ ನಮಗ್ ಬೇಡವೇ ಬೇಡ ಅಂತ ದೂರ ಉಳಿಯೋ ಪ್ರಯತ್ನ ಮಾಡ್ತಾ ಇದ್ದಂತೆ ಕಾಣಿಸುತ್ತೆ. ನಾವು ನೌಕೆ ಕಳಿಸೋದಿಲ್ಲ ಅಂತ ನೀರಸ ಸ್ಪಂದನೆಯನ್ನ ತೋರಿದೆ. ಹೌದು, ಇರಾನ್ ಹಿಡಿತದಲ್ಲಿರುವಂತಹ ಹಾರ್ಮುಜ್ ಜಲಸಂಧಿಯಲ್ಲಿ ಹಾದು ಹೋಗುವಂತ ವಾಣಿಜ್ಯ ಹಡಗುಗಳ ಭದ್ರತೆಗಾಗಿ ಜಂಟಿ ಪಡೆ ನಿಯೋಜನೆ ಮಾಡುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಸ್ತಾವಕ್ಕೆ ಮಿತ್ರ ದೇಶಗಳಿಂದಾನೇ ನೀರಸ ಸ್ಪಂದನೆ ವ್ಯಕ್ತವಾಗಿದೆ. ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾ ಮತ್ತು ಜಪಾನ್ ತಮ್ಮ ನೌಕಾಪಡೆ ನಿಯೋಜನೆ ಸಾಧ್ಯತೆಯನ್ನ ತಳ್ಳಹಾಕಿದೆ. ಅತ್ತ ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಜೀವಂತವಾಗಿದ್ದಾರಾ ಇಲ್ವಾ ಅನ್ನೋ ಬಗ್ಗೆ ಗೊತ್ತಾಗ್ತಾ ಇಲ್ಲ. ಆ ಬಗ್ಗೆಯೂ ಸಹ ಅನುಮಾನಗಳು ವ್ಯಕ್ತವಾಗ್ತಾ ಇರೋ ಹಿನ್ನೆಲೆಯಲ್ಲಿ ಯುದ್ಧದಲ್ಲಿ ಟ್ರಂಪ್ ಇದೀಗ ಏಕಾಂಗಿಯಾಗಿದ್ದಾರೆ ಅನ್ನೋ ವಿಶ್ಲೇಷಣೆ ಕೇಳ್ಬರ್ತಾ ಇದೆ. ಅದರ ಬೆನ್ನಲ್ಲೇ ನೆರವಿಗೆ ಬರೋಕೆ ನಿರಾಕರಿಸಿದಂತ ದೇಶಗಳನ್ನ ನಾವು ನೆನಪಿಟ್ಕೊಳ್ತೇವೆ ಅಂತ ಟ್ರಂಪ್ ಬೆದರಿಕೆ ಕೂಡ ಹಾಕಿದ್ದಾರೆ. ಸೊ ಟ್ರಂಪ್ ಏಕಾಂಗಿಯಾಗಿದ್ದಾರೆ ಅನ್ನೋದು ವಿಶ್ಲೇಷಕರ ಮಾತು. ಸೊ ಟ್ರಂಪ್ ಏಕಾಂಗಿಯಾಗಿ ಯುದ್ಧವನ್ನ ಮುಂದುವರಿಸುವಂತೆ ಕಾಣಿಸ್ತಾ ಇದೆ. ಸೊ ಇದೇ ಸಮಯದಲ್ಲಿ ಒಂದು ಸ್ಫೋಟಕ ಭವಿಷ್ಯವಾಣಿ ಟ್ರಂಪ್ ಅವರ ಕೈಕಾಲು ತಣ್ಣಗಾಗಿಸಿದಂತೆ ಅನ್ಸತ್ತೆ. ಇನ್ನು ಭವಿಷ್ಯವಾಣಿ ಏನು ಅನ್ನೋದನ್ನ ನೋಡೋದಾದ್ರೆ, 2 ವರ್ಷಗಳ ಹಿಂದೆ ನೀಡಿದಂತ ಜಿಯಾಂಗ್ ಕ್ಸಿಯುಕಿಂಗ್ 2 ಭವಿಷ್ಯವಾಣಿಗಳು ಈಗಾಗಲೇ ನಿಜವಾಗಿದೆ. ಅದಕ್ಕಾಗಿನೇ 3ನೇ ಭವಿಷ್ಯವಾಣಿಯು ಜನರನ್ನ ಆಕರ್ಷಿಸ್ತಾ ಇದೆ. 3ನೇ ಭವಿಷ್ಯವಾಣಿ ಈ ಯುದ್ಧದ ಬಗ್ಗೆ ಆಗಿದ್ದು ಡೊನಾಲ್ಡ್ ಟ್ರಂಪ್ಗೆ ಆತಂಕ ಹೆಚ್ಚಾಗಿರಲೂಬಹುದು. ಸೊ ಆ ಭವಿಷ್ಯವಾಣಿ ಬಂದಿರೋದು ಚೀನಾ ಕೆನಡಾ ಮೂಲದ ಪ್ರೊಫೆಸರ್ ಜಿಯಾಂಗ್ ಕ್ಸಿಯುಕಿಂಗ್ ಅವರಿಂದ. ಇವರನ್ನ ಇಂಟರ್ನೆಟ್ ನಲ್ಲಿ ಚೀನಾದ ನೋಸ್ಟ್ರಾಡಮಸ್ ಅಂತ ಕರೀತಾರೆ. 2024ರಲ್ಲಿ ಚೀನಾದ ಏಲ್ ವಿಶ್ವವಿದ್ಯಾಲಯದ ವಿದ್ವಾಂಸರಾದಂಥ ಜಿಯಾಂಗ್ ಕ್ಸಿಯುಕಿಂಗ್ ಅವರು ಪ್ಯಾಲೆಸ್ಟೀನ್ ಕ್ರಾನಿಕಲ್ನ ಘಟಕವಾದ ವರದಿಯಲ್ಲಿ ಈ 3 ಭವಿಷ್ಯವಾಣಿಗಳನ್ನ ನುಡಿದಿದ್ರು. ಮೊದಲನೇದು ಡೊನಾಲ್ಡ್ ಟ್ರಂಪ್ ಮತ್ತೆ ಅಧ್ಯಕ್ಷರಾಗ್ತಾರೆ ಅನ್ನೋದಾಗಿತ್ತು, ಅದೀಗಾಗಲೇ ನಿಜ ಆಗಿದೆ. 2ನೇದು ಅಮೆರಿಕ ಇರಾನ್ ಜೊತೆಗೆ ಯುದ್ಧವನ್ನ ಶುರು ಮಾಡತ್ತೆ ಅಂತ ಹೇಳಿದ್ರು, ಅದು ಸಹ ಈಗ ನಡೀತಾ ಇದೆ. ಇನ್ನು 3ನೇದು ಈಗ ಭಾರಿ ಗಮನವನ್ನ ಸೆಳೆದಿರೋದು. 3ನೇದು ಜಗತ್ತಿನ ಶಕ್ತಿ ಸಮತೋಲನವನ್ನೇ ಬದಲಿಸತ್ತೆ ಅಂತ ಹೇಳಿದ್ರು. ಹಾಗಾದ್ರೆ 3ನೇದು ಏನು? 3ನೇದು ಅಮೆರಿಕ ಈ ಯುದ್ಧದಲ್ಲಿ ಸೋಲತ್ತೆ ಅನ್ನೋದಾಗಿತ್ತು. ಮೊದಲ 2 ಭವಿಷ್ಯವಾಣಿಗಳು ನಿಜ ಆಗಿದ್ರಿಂದ 3ನೇದು ಈಗ ಹೆಚ್ಚು ಚರ್ಚೆಗೆ ಒಳಗಾಗ್ತಿರೋದು. ಜಿಯಾಂಗ್ ಅವರ ವಿಶ್ಲೇಷಣೆ ಸಾಮಾನ್ಯವಾಗಿ ಮಿಲಿಟರಿ ಶಸ್ತ್ರಗಳ ಗಾತ್ರದ ಮೇಲೆ ಕೇಂದ್ರೀಕರಿಸೋದಿಲ್ಲ, ಬದಲಿಗೆ ಯುದ್ಧದಲ್ಲಿ ಒಳಗೊಂಡಿರುವ ಪಕ್ಷಗಳ ಸ್ಥಿತಿಸ್ಥಾಪಕತ್ವ ಮತ್ತು ದೀರ್ಘಕಾಲದ ಸಂಘರ್ಷವನ್ನ ತಡೆಯುವಂತಹ ಸಾಮರ್ಥ್ಯದ ಮೇಲೆ ಕೇಂದ್ರೀಕರಿಸಿರುತ್ತೆ. ಅವರು ತಮ್ಮ ಯೂಟ್ಯೂಬ್ ಚಾನೆಲ್ ಪ್ರಿಡಿಕ್ಟಿವ್ ಹಿಸ್ಟ್ರಿಗೆ ಹೆಸರುವಾಸಿಯಾಗಿದ್ದಾರೆ. ಸೊ ಮೊದಲ 2 ಭವಿಷ್ಯ ಸಂಪೂರ್ಣವಾಗಿ ಸತ್ಯವಾಗಿದೆ. ಹಾಗಾಗಿ ಈಗ 3ನೇ ಭವಿಷ್ಯವಾಣಿ ವೈರಲ್ ಆಗ್ತಿರೋದು. ಅವ್ರು ಹೇಳುವಂತೆ ಅಮೆರಿಕ ಇರಾನ್ ಜೊತೆಗೆ ಯುದ್ಧ ಮಾಡಿದ್ರೆ ಸೋಲತ್ತೆ, ಇದು ಅಮೆರಿಕ ಸಾಮ್ರಾಜ್ಯ ಅಂತ್ಯವಾಗುವಂತೆ ಮಾಡತ್ತೆ ಅಂತ ಹೇಳ್ತಾರೆ. ಸೊ ಜಿಯಾಂಗ್ ಅವ್ರು ಹೇಳುವಂತೆ ಇದು ಬೇಗನೆ ಕೊನೆಗೊಳ್ಳುವಂತ ಸಾಂಪ್ರದಾಯಿಕ ಯುದ್ಧ ಅಲ್ವೇ ಅಲ್ಲ, ಬದಲಿಗೆ ನಿಧಾನವಾಗಿ ಉಲ್ಬಣಗೊಳ್ಳುತ್ತಾ ಗಮನಾರ್ಹ ಹಾನಿಯನ್ನು ಉಂಟು ಮಾಡುವಂತ ಸಂಘರ್ಷ. ಇರಾನ್ನ ತಂತ್ರ ಅಂತಂದ್ರೆ ತನ್ನ ಕಾರ್ಯಾಚರಣೆಗಳನ್ನ ಹೆಚ್ಚಿಸೋದು ಮತ್ತು ಕ್ರಮೇಣ ಶತ್ರುಗಳ ಮೇಲೆ ಹಾನಿಯನ್ನು ಉಂಟು ಮಾಡೋದು. ಇದನ್ನ ಅವರು ವಿಯೆಟ್ನಾಂ ಯುದ್ಧದ ಜೊತೆಗೆ ಹೋಲಿಸ್ತಾರೆ. 1960ರ ದಶಕದಲ್ಲಿ ಅಮೆರಿಕ ಆ ಯುದ್ಧವನ್ನ ಶುರು ಮಾಡುತ್ತೆ. ಸುಮಾರು 15 ವರ್ಷಗಳ ಕಾಲ ನಡೆದಂತ ಆ ಸಂಘರ್ಷದಲ್ಲಿ ಮಿಲಿಟರಿ ಸಾಮರ್ಥ್ಯದ ಕೊರತೆಯಿಂದ ಅಮೆರಿಕ ಸೋತ್ ಹೋಗುತ್ತೆ. ಸೊ ವಿಯೆಟ್ನಾಂ ನಾಯಕತ್ವ ಅಮೆರಿಕದ ರಾಜಕೀಯ ಮತ್ತು ಆರ್ಥಿಕ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ಖಾಲಿ ಮಾಡಿಬಿಡುತ್ತೆ. ಅಮೆರಿಕ ಕಮ್ಯುನಿಸ್ಟ್ ರಾಷ್ಟ್ರವಾಗೋದನ್ನ ತಡೆಯೋಕೆ ಯುದ್ಧ ಮಾಡಿತ್ತು, ಆದ್ರೆ ಅಂತಿಮವಾಗಿ ಸೋತ್ ಹೋಯ್ತು. ಸೊ ಇರಾನ್ ವಿಯೆಟ್ನಾಂಗಿಂತ ಹೆಚ್ಚು ಸಾಮರ್ಥ್ಯಗಳನ್ನ ಹೊಂದಿದೆ. ಅತ್ಯಾಧುನಿಕ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಮುಂದುವರಿದ ಡ್ರೋನ್ಗಳು, ಎಲೆಕ್ಟ್ರಾನಿಕ್ ಯುದ್ಧ ಸಾಮರ್ಥ್ಯಗಳು ಮತ್ತು ಪ್ರಾದೇಶಿಕ ಮೈತ್ರಿಗಳು ಇರಾನ್ ಕಡೆಗಿದೆ. ಸೊ ಹಾರ್ಮುಜ್ ಜಲಸಂಧಿ ಮೇಲೆ ಇರಾನ್ಗೆ ಗಮನಾರ್ಹ ಕಾರ್ಯತಂತ್ರದ ಪ್ರಭಾವ ಇದೆ. ಯುದ್ಧದ ಸಮಯದಲ್ಲಿ ಈ ಜಲಮಾರ್ಗವನ್ನ ಮುಚ್ಚಿದ್ರೆ ಅರ್ಧಕ್ಕಿಂತ ಹೆಚ್ಚು ಪ್ರಪಂಚನೇ ನಿಂತು ಹೋಗ್ಬಿಡತ್ತೆ. ಈಗ ಆಗ್ತಾ ಇರೋದು ಸಹ ಅದೇ.
ಈಗ ಟ್ರಂಪ್ ಅವರಿಗೆ ಬಿಸಿ ತುಪ್ಪವನ್ನ ಬಾಯಲ್ಲಿ ಇಟ್ಟಂತಾಗಿದೆ. ಒಂದ್ ಕಡೆ ಯುದ್ಧ ಮುಂದುವರಿಸಿದ್ರೆ ಯಾವ ಮಿತ್ರರು ಸಹ ಬೆಂಬಲಿಸ್ತಾ ಇಲ್ಲ, ಹಾರ್ಮುಜ್ ರಕ್ಷಣೆ ಕಷ್ಟ, ತೈಲ ಬೆಲೆ ಆಕಾಶಕ್ಕೇರ್ತಾ ಇದೆ, ಜಗತ್ತಿನ ಆರ್ಥಿಕತೆ ತೊಂದರೆಗೆ ಸಿಲುಕ್ತಾ ಇದೆ. ಇನ್ನೊಂದ್ ಕಡೆ ಹಿಂದೆ ಸರಿದ್ರೆ ತನ್ನ ಬಲಶಾಲಿ ಅನ್ನೋ ಇಮೇಜ್ ಅನ್ನ ಕಳೆದುಕೊಳ್ಬೇಕಾಗತ್ತೆ. ಗೊಂದಲದ ಗೂಡಲ್ಲಿ ಅಮೆರಿಕದ ಟ್ರಂಪ್ ಸಿಲುಕಂತೆ ಆಗಿದೆ. ಅಮೆರಿಕಕ್ಕೆ ಶಕ್ತಿ ಇದೆ, ಆದ್ರೆ ಬೆಂಬಲ ಕುಗ್ಗಿದ್ರೆ ಅದೇ ದೊಡ್ಡ ದುರ್ಬಲತೆ. ಸೊ ಒಟ್ಟಾರೆಯಾಗಿ ಇರಾನ್ಗೆ ತನ್ನನ್ನ ರಕ್ಷಿಸಿಕೊಳ್ಳೋದನ್ನ ಮಾತ್ರ ಅಲ್ಲದೇನೆ ಶತ್ರುಗಳ ಮೇಲೆ ದೊಡ್ಡ ಪ್ರಮಾಣದ ನಿರಂತರ ಯುದ್ಧವನ್ನ ಹೇರೋ ಸಾಮರ್ಥ್ಯವನ್ನ ಇರಾನ್ಗಿರುವ ಶಕ್ತಿ ನೀಡತ್ತೆ. ಜಿಯಾಂಗ್ ಅವರ ವಿಶ್ಲೇಷಣೆ ಪ್ರಕಾರ ದೀರ್ಘ ಯುದ್ಧಗಳು ನಾಟಕೀಯ ಕುಸಿತಕ್ಕೆ ಕಾರಣ ಆಗೋದಿಲ್ಲ, ಬದಲಿಗೆ ಕ್ರಮೇಣ ಬಳಲಿಕೆಯ ಮೂಲಕ ಫಲಿತಾಂಶಗಳನ್ನ ರೂಪಿಸುತ್ತೆ. ಅಮೆರಿಕದ ಸೋಲು ಯುದ್ಧ ಭೂಮಿಯಲ್ಲಿ ಸೈನ್ಯದ ಹಠಾತ್ ಕುಸಿತ ಆಗಿರೋದಿಲ್ಲ, ಬದಲಿಗೆ ರಾಜಕೀಯ ಪ್ರತಿಷ್ಠೆಯ ಕ್ರಮೇಣ ಸವೆತ ಮತ್ತು ಕಾರ್ಯತಂತ್ರದ ಉದ್ದೇಶಗಳನ್ನ ಕಾರ್ಯಗತಗೊಳಿಸೋಕೆ ಅಸಮರ್ಥತೆಯಲ್ಲಿ ಪ್ರಕಟವಾಗತ್ತೆ. ಈಗ ಪ್ರಶ್ನೆ ಬರೋದು, ಟ್ರಂಪ್ ಈ ಯುದ್ಧವನ್ನ ಗೆಲ್ಲೋದು ಹೇಗೆ? ಪ್ರೊಫೆಸರ್ ಹೇಳ್ದಂತೆ ಸೋಲು ಖಚಿತಾನಾ? ಇದು ಗೊತ್ತಿಲ್ಲ. ಇರಾನ್ ಯುದ್ಧ ಈಗ ಕೇವಲ 2 ದೇಶಗಳ ನಡುವಿನ ಯುದ್ಧ ಅಲ್ಲ, ಇದು ಜಗತ್ತಿನ ಮುಂದಿನ 50 ವರ್ಷಗಳ ಶಕ್ತಿ ಸಮೀಕರಣವನ್ನು ಬದಲಿಸುವ ಯುದ್ಧ ಅಂತ ಪ್ರೊಫೆಸರ್ ಜಿಯಾಂಗ್ ಹೇಳ್ತಾರೆ. ಸೊ ಅಮೆರಿಕ ಗೆದ್ರೆ ಅದರ ಸಾಮ್ರಾಜ್ಯ ಮುಂದುವರಿಯುತ್ತೆ, ಸೋತ್ರೆ ಚೀನಾ, ರಷ್ಯಾ ಮುಂತಾದ ದೇಶಗಳ ಪ್ರಭಾವ ಹೆಚ್ಚುತ್ತೆ. ಸೊ ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಏಕಾಂಗಿಯಾಗಿ ನಿಂತಿರೋದು, ಮಿತ್ರರು ತಿರಸ್ಕರಿಸಿರೋದು, ಇರಾನ್ನ ಬಲವಾದ ಪ್ರತಿರೋಧ, ಇದೆಲ್ಲವೂ ಸಹ ಪ್ರೊಫೆಸರ್ ಜಿಯಾಂಗ್ ಸಿಯುಕಿಂಗ್ ಅವರ ಮುನ್ಸೂಚನೆಗೆ ಬೆಂಬಲ ಕೊಡ್ತಾ ಇದೆ. ಪ್ರೊಫೆಸರ್ ಜಿಯಾಂಗ್ ಸಿಯುಕಿಂಗ್ ಅವರ ಈ 3ನೇ ಭವಿಷ್ಯವಾಣಿ ನಿಜವಾದ್ರೆ ಅಮೆರಿಕದ ಇತಿಹಾಸನೇ ಬದಲಾಗೋಗ್ಬಿಡುತ್ತೆ. ಈ ಗಲ್ಫ್ ಪ್ರದೇಶದಲ್ಲಿ ದೀರ್ಘಕಾಲದ ಯುದ್ಧ ಜಗತ್ತಿಗೆ ಅಪಾಯಕಾರಿ. ಇದು ಸಮುದ್ರ ಸಾರಿಗೆ, ಸರಕು ಸಾಗಾಣಿಕೆ ಮತ್ತು ಇಂಧನ ಉತ್ಪಾದನೆಯನ್ನ ಮೀರಿದ ಪ್ರಾಮುಖ್ಯತೆಯನ್ನ ಹೊಂದಿದೆ. ಇದು ಜಾಗತಿಕ ಆರ್ಥಿಕ ವ್ಯವಸ್ಥೆಯ ನಾಡಿ ಮಿಡಿತದ ಮೇಲೆ ಬಲವಾದ ಹಿಡಿತವನ್ನ ಹೊಂದಿದೆ. ದೀರ್ಘಾವಧಿಯ ಯುದ್ಧ ವಾಷಿಂಗ್ಟನ್ ಮೇಲೆ 2 ಪಟ್ಟು ಒತ್ತಡವನ್ನ ಬೀರುತ್ತೆ. ಇಂಧನ ಹರಿವು ಮತ್ತು ವ್ಯಾಪಾರ ಮಾರ್ಗಗಳಲ್ಲಿನ ಅಡಚಣೆಗಳು ಜಾಗತಿಕ ಮಾರುಕಟ್ಟೆಗಳನ್ನ ದುರ್ಬಲಗೊಳಿಸುತ್ತೆ. ಅಷ್ಟೇ ಅಲ್ಲ, ಗಲ್ಫ್ ರಾಷ್ಟ್ರಗಳ ಆರ್ಥಿಕ ಸ್ಥಿರತೆ, ಸಾಮಾಜಿಕ ಒಗ್ಗಟ್ಟು ಮತ್ತು ಭದ್ರತೆಯನ್ನ ಇದು ಹಾಳು ಮಾಡುತ್ತೆ. ಸೊ ಈಗ ಇಡೀ ಜಗತ್ತು ಕಣ್ಣನ್ನ ಮಿಟುಕಿಸದೇನೆ ನೋಡ್ತಾ ಇದೆ, ಈ ಯುದ್ಧದ ಅಂತ್ಯ ಹೇಗಾಗತ್ತೆ. ಪ್ರೊಫೆಸರ್ ಹೇಳ್ದಂತೆ ಅಮೆರಿಕ ಸೋಲತ್ತಾ ಅಥವಾ ಟ್ರಂಪ್ ಏನಾದ್ರೂ ಮ್ಯಾಜಿಕ್ ಮಾಡಿ ಗೆಲ್ತಾರಾ? ಗೊತ್ತಿಲ್ಲ. ಇದು ಕೇವಲ ಒಂದು ಯುದ್ಧ ಅಲ್ಲ, ಇದು ಜಗತ್ತಿನ ಮುಂದಿನ ಅಧ್ಯಾಯದ ಆರಂಭ. ನಾವು ಸಾಮಾನ್ಯ ಜನರು ಈ ದೊಡ್ಡವರ ಆಟವನ್ನ ಗಮನಿಸ್ತಾ ಕುಳಿತಿರ್ಬೇಕು. ಯಾಕಂತಂದ್ರೆ ಇದರ ಪರಿಣಾಮ ನಮ್ಮ ತೈಲ ಬೆಲೆ, ಆರ್ಥಿಕತೆ, ಜಗತ್ತಿನ ಶಾಂತಿಯ ಮೇಲೂ ಬೀಳುತ್ತೆ. ಸೊ ಟ್ರಂಪ್ ಈಗ ಏನ್ ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.